ಎಸ್. ಜೈ ಜೀವಂದಾನ್. ನಮಸ್ಕಾರ. ಸೊ ಒನ್ ಮೋರ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಕಾರ್ಡಿಂಗ್ ಈಗ ಹಾಕಿರೋದ್ರಿಂದ. ಓಕೆ. ಜೀವನ್ದಾನ್ ಸುವಿಧಾ ಕೇಂದ್ರ ಅಂದ್ರೆ ಏನು? ಒಂದು ಹೊಸ ಆಲೋಚನೆ ಮತ್ತು ಹೊಸ ಆರಂಭ. ಸ್ವ ಆಲಂಬನೆಯ ಒಂದು ಭಾರತದೆಡೆಗೆ, ಸೆಲ್ಫ್ ಡಿಪೆಂಡೆಂಟ್ ಇಂಡಿಯಾದೆಡೆಗೆ ಒಂದು ಹೆಜ್ಜೆ ಇಡ್ತಿರುವಂತದ್ದು ನಮ್ಮ ಸಂಸ್ಥೆ. ಒಂದು ಸ್ವ ಆಲಂಬನೆ ಭಾರತದೆಡೆಗೆ, ನ್ಯೂ ಥಾಟ್ ಅಂಡ್ ನ್ಯೂ ಬಿಗಿನಿಂಗ್. ಓಕೆ. ಸೊ ವಾಟ್ ಈಸ್ ಜೀವನ್ ದಾನ್? ಜೀವನ್ ದಾನ್ ಅಂದ್ರೆ ಏನು? ಪ್ರತಿಯೊಂದು ಆನ್ಲೈನ್ ಸರ್ವಿಸಸ್ ಸಿಗುವ ಒಂದೇ ಕಡೆ ಸಿಗುವಂತಹ ಕೇಂದ್ರ, ಅದೇ ಸುವಿಧಾ ಕೇಂದ್ರ. ಪ್ರತಿಯೊಂದು ಆನ್ಲೈನ್ ಸರ್ವಿಸಸ್ ಸಿಗುವಂತಹ ಒಂದು ಕೇಂದ್ರ, ಅದೇ ಸುವಿಧಾ ಕೇಂದ್ರ. ಓಕೆ. ಬ್ಯಾಂಕಿಂಗ್, ಟ್ರಾವೆಲ್ ಮತ್ತು ಗೌರ್ಮೆಂಟ್ ಸರ್ವಿಸಸ್. ಓಕೆ. ಬ್ಯಾಂಕಿಂಗ್, ಟ್ರಾವೆಲ್ ಮತ್ತು ಗೌರ್ಮೆಂಟ್ ಸರ್ವಿಸಸ್ ಇಲ್ಲಿ ನಡೆಯುತ್ತೆ. ನಂತರ ಎಜುಕೇಶನ್ ಮತ್ತು ಹೆಲ್ತ್ ಕಡೆನೂ ಒಂದು ಸಪೋರ್ಟ್ ಸಿಗುತ್ತೆ UMCA ಫೌಂಡೇಶನ್ ಕಡೆಯಿಂದ. ಓಕೆ. ನಂತರ ರೈತರಿಂದ ಕಸ್ಟಮರ್ಸ್ಗೆ ಒಂದು ಕನೆಕ್ಟಿವಿಟಿಯನ್ನ ಮಾಡ್ಕೊಡ್ತಾರೆ ಸುವಿಧಾ ಕೇಂದ್ರದ ಮೂಲಕ. ಓಕೆ. ಇನ್ನು ಡೀಟೇಲ್ಡ್ ಆಗಿ ನೋಡೋಣ. ಓಕೆ. ನಮ್ಗೆ ಸುವಿಧಾ ಕೇಂದ್ರದ ನೀಡ್ ಏನಿದೆ, ಯಾಕೆ ಬೇಕು ಸುವಿಧಾ ಕೇಂದ್ರ? ಓಕೆ. ಹಳ್ಳಿ ಮತ್ತು ಪಟ್ಟಣದ ನಡುವಿನ ಒಂದು ಸೇತುವೆ ಆಗುತ್ತೆ ಈ ಸುವಿಧಾ ಕೇಂದ್ರ. ಓಕೆ. ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಏರಿಯಾ, ಅಂದ್ರೆ ಹಳ್ಳಿ ಮತ್ತು ಪಟ್ಟಣದ ನಡುವೆ ಒಂದು ಸೇತುವೆ. ಓಕೆ. ನೆಕ್ಸ್ಟ್, ರೈತರಿಗಾಗ್ಲಿ ಹಳ್ಳಿಯ ಜನಕ್ಕಾಗ್ಲಿ ಒಂದು ಸಮಯ ಉಳಿತಾಯ ಮಾಡುತ್ತೆ ಈ ಸುವಿಧಾ ಕೇಂದ್ರ. ಯಾವ ರೀತಿ? ಒಂದು ಕೆಲಸ, ಸಣ್ಣದೊಂದೇ ಒಂದು ಕೆಲಸ ಆಗ್ಬೇಕು, ಆ ಒಂದು ಕೆಲಸದಕ್ಕೋಸ್ಕರ ಅವರು 40, 50, 60 ಕಿಲೋಮೀಟರ್ ತಾಲೂಕ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಅದೊಂದೇ ಒಂದು ಕೆಲಸ ಮಾಡೋದಕ್ಕೆ, ಜೊತೆಗೆ ಆ ದಿನ ಪೂರ್ತಿ ಹಾಳಾಗುತ್ತೆ ಅವ್ರಿಗೆ. ಹಣ ಮತ್ತು ಸಮಯ ಎರಡು ಹಾಳಾಗುತ್ತೆ. ಓಕೆ. ಅದನ್ನ ಅವರು ಉಳಿಸಬಹುದು ಅದೇ ಊರಲ್ಲಿರುವಂತಹ ಸುವಿಧಾ ಕೇಂದ್ರದ ಬಳಿ ಹೋದ್ರೆ. ಓಕೆ. ಸೊ ಒಂದು ದಿನ ಅಂದ್ರೆ ಅವರ ಸಮಯ ಮತ್ತೆ ಅವರ ಹಣ ಎರಡೂ ಉಳಿತಾಯ ಆಗುತ್ತೆ ಸುವಿಧಾ ಕೇಂದ್ರದ ಬಳಿ ಬರೋದ್ರಿಂದ. ಸೊ ಒಂದು ತಾಲೂಕ್ ಲೆವೆಲ್ ಅಲ್ಲಿ ಸಿಗುವಂತ ಎಲ್ಲಾ ಫೆಸಿಲಿಟೀಸ್ ನಿಮ್ಮ ಹತ್ರ ಸಿಕ್ಕಿದಾಗ ಯಾಕೆ ಅವ್ರು ಅಲ್ಲಿಗೆ ಹೋಗ್ತಾರೆ? ನಿಮ್ಮ ಹತ್ರ ಯಾಕೆ ಬರಲ್ಲ? ಓಕೆ. ನೆಕ್ಸ್ಟ್, ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಈಗ ಡಿಗ್ರಿ ಮಾಡ್ಕೊಂಡಿರ್ತಾರೆ ಊರಲ್ಲಿ ಹುಡುಗರು. ಓಕೆ. ಡಿಗ್ರಿ ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಜಾಬ್ಸ್ ಹುಡುಕಿರ್ತಾರೆ, ಸಿಕ್ಕಿರಲ್ಲ, ಅಥವಾ ಜಾಬ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ. ಓಕೆ. ಅಂತವ್ರಿಗೆ ಓಕೆ ಜೀವನ್ದಾನಲ್ಲಿ ಅಥವಾ ನಮ್ಮ ಜೀವನ್ದಾನಲ್ಲಿ ಇರೋಂಥವ್ರ ಮಕ್ಕಳೇ ಇರ್ಬೋದು, ಅಂತವ್ರು ಕೂಡ ಆಗ್ಬೋದು. ಅವರಿಗೆ ಜೀವನ್ದಾನಲ್ಲಿ ಫೀಲ್ಡ್ ಹೋಗಿ ID ತರುವಂತ ನಾಲೆಡ್ಜ್ ಇಲ್ಲದೆ ಇರ್ಬೋದು, ಬಟ್ ಕಂಪ್ಯೂಟರ್ ಅಲ್ಲಿ ಚೆನ್ನಾಗಿ ನಾಲೆಡ್ಜ್ ಇರ್ಬೋದು. ಅಂತವ್ರಿಗೂ ಈ ಅವಕಾಶ ಯುಟಿಲೈಸ್ ಆಗುತ್ತೆ. ಓಕೆ. ಸೊ ಅಂತವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಕೆಲಸ ಸಿಗುತ್ತೆ. ಒಬ್ರು ಕೆಳಗಡೆ ಕೆಲಸ ಮಾಡೋದ್ಕಿಂತ ಸ್ವಂತ ಒಂದು ಬಿಸ್ನೆಸ್ ನಡೆಸೋದು ಒಂದು ಬೆಟರ್ ಐಡಿಯಾ. ಅದು ಇಲ್ಲಿ ನಿಮಗೆ ಸಾಧ್ಯ ಇದೆ. ನೆಕ್ಸ್ಟ್, ಪ್ರತಿ ಪಿನ್ ಕೋಡಿಗೊಂದು, ಪ್ರತಿ ಗ್ರಾಮ ಪಂಚಾಯತಿಗೆ ಈ ಒಂದು ಸುವಿಧಾ ಕೇಂದ್ರ ಸಿಗುವಂತದ್ದು. ಅರ್ಥ ಆಯ್ತಾ? ಪಿನ್ ಕೋಡ್ ಅಲ್ಲಿ ಒಂದೊಂದ್ಸರಿ ಬಹಳ ಜಾಸ್ತಿ ಹಳ್ಳಿಗಳಿದ್ದಾಗ ಬೇಕಾದ್ರೆ ಒಂದು ಗ್ರಾಮ ಪಂಚಾಯತಿಗೂ ಎಕ್ಸ್ಟ್ರಾ ಬೇಕಾದ್ರೂ ಸುವಿಧಾ ಕೇಂದ್ರ ಕೊಡ್ತಾರೆ. ಜಸ್ಟ್ ಈಗ ಪ್ರತಿ ಪಿನ್ ಕೋಡಿಗೊಂದು ಸುವಿಧಾ ಕೇಂದ್ರ ಅಲಾಟ್ ಮಾಡುವಂತದ್ದು. ಓಕೆ. ನೆಕ್ಸ್ಟ್, ಏನೆಲ್ಲ ಸಿಗುತ್ತೆ ಸರ್ ಇಲ್ಲಿ ಸುವಿಧಾ ಕೇಂದ್ರದಲ್ಲಿ? ಏನೆಲ್ಲ ಸಿಗುತ್ತೆ? ಓಕೆ. ಸುವಿಧಾ ಕೇಂದ್ರದಲ್ಲಿ HDFC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಇಂಡಸ್ ಬ್ಯಾಂಕ್ ಮತ್ತು RBL ಬ್ಯಾಂಕ್ ಕಡೆಯಿಂದ ಟೈಅಪ್ ಇದೆ. ಒಂದು ಮಿನಿ ATM ಕೂಡ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಮಿನಿ ATM ಅಂದ್ರೆ ಅದೊಂದು ಸ್ಮಾಲ್ ಡಿವೈಸ್. ಓಕೆ. ಅದೊಂದು ಈ ಪೆಟ್ರೋಲ್ ಬಂಕ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಸ್ಮಾಲ್ ಆಗಿ, ಆ ತರದ್ದು ATM ಹಾಕ್ತಾರಲ್ಲ, ಆ ತರದೊಂದು ಸ್ಮಾಲ್ ಡಿವೈಸ್ ಅದು. ಓಕೆ. ಆ ತರದ್ದು. ಓಕೆ. ಸೊ ಆ ಒಂದು ಡಿವೈಸ್ ಅಲ್ಲಿ ಬಯೋಮೆಟ್ರಿಕ್ ಇರುತ್ತೆ, ಕಾರ್ಡ್ ಸ್ವೈಪಿಂಗ್ ಇರುತ್ತೆ. ಸೊ ಆ ಡಿವೈಸ್ ನಿಮಗೆ ಕೊಡ್ತಾರೆ. ಅದ್ರ ಮೂಲಕ ಯಾರಾದ್ರೂ ಸುತ್ತಮುತ್ತ ಊರಲ್ಲೂ ನನಗೊಂದು 1000 ರೂಪಾಯಿ ಬೇಕು, 2000 ರೂಪಾಯಿ ಬೇಕು, 10,000 ರೂಪಾಯಿ ಬೇಕು, ಡ್ರಾ ಮಾಡ್ಕೊಡಿ, ನನ್ನ ATM ಕಾರ್ಡ್ ತಗೋ ಇಂಥದ್ದು, ನನ್ನ ಆಧಾರ್ ಕಾರ್ಡ್ ತಗೋ ಇಂಥದ್ದು ಅಂತ ಕೊಟ್ಟಾಗ ನೀವು ಅವ್ರ ಅಕೌಂಟ್ ಇಂದ ಬಿಡಿಸಿ ಅವರಿಗೆ ಕೈಗೆ ನೀವು ಕ್ಯಾಶ್ ಕೊಡ್ಬೋದು. ನೆಕ್ಸ್ಟ್, ನಿಮ್ಮ ಒಂದು ಅಕೌಂಟ್ ಇಂದ ಅಮೌಂಟ್ ಕಟ್ ಆಗ್ಬಿಟ್ಟು, ಯಾವ ಒಂದು ನಿಮ್ಮ ಹತ್ರ ಕಸ್ಟಮರ್ ಬಂದಿರ್ತಾರೆ ಅವರ ಒಂದು ಅಕೌಂಟ್ ಇಂದ ಅಮೌಂಟ್ ಕಟ್ ಆಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಸೀದಾ ಅವರಿಗೆ ಕ್ಯಾಶ್ ಕೊಡ್ಬೋದು. ಅದಕ್ಕೆ ನೀವು ಒಂದಷ್ಟು ಕಮಿಷನ್ ಕೂಡ ಹಿಡ್ಕೊಂಡು ಕೊಡ್ಬೋದು. ಈ ರೀತಿ ಒಂದು ಮಿನಿ ATM ಯುಟಿಲೈಸ್ ಆಗುತ್ತೆ ನಿಮ್ಗೆ. ಮತ್ತು ಈ ಬ್ಯಾಂಕ್ಗಳಲ್ಲಿ ನ್ಯೂ ಅಕೌಂಟ್ ಓಪನಿಂಗ್ ಮಾಡಬಹುದು, ಮನಿ ಟ್ರಾನ್ಸ್ಫರ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಸರ್ವಿಸಸ್ ಮಾಡ್ಕೊಡ್ಬೋದು. ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ಕೊಡ್ಬೋದು ಅವ್ರಿಗೆ. ಇದೆಲ್ಲದಕ್ಕೂ ಕಮಿಷನ್ ಸಿಗುತ್ತೆ ನಿಮ್ಗೆ. ಅಕೌಂಟ್ ಓಪನ್ ಮಾಡ್ಕೊಟ್ರು ಸಿಗುತ್ತೆ, ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರು ಸಿಗುತ್ತೆ, ಲೋನ್ಗೆ ಅಪ್ಲೈ ಮಾಡಿದ್ರು ಸಿಗುತ್ತೆ, ನಿಮಗೆ ಕಮಿಷನ್ ಸಿಗುತ್ತೆ. ಓಕೆ.
ಓಕೆ. ನಂತರ ಮಿನಿ ಎಟಿಎಂ ಮತ್ತು ಆಧಾರ್ ಪೇಮೆಂಟ್ಸ್ ಕೂಡ ಮಾಡಿ ನೀವು ಒಂದು ಕಮಿಷನ್ ಅನ್ನ ಪಡಿಬಹುದು. ಓಕೆ. ಈ ರೀತಿ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು, ಒಂದು ಇನ್ಕಮ್ ಅನ್ನ ಮಾಡಬಹುದು. ವಿಲೇಜ್ ಓನ್ ಮಿನಿ ಬ್ಯಾಂಕ್, ಆ ಹಳ್ಳಿಯ ಒಂದು ಸಣ್ಣ ಬ್ಯಾಂಕ್ ಇದ್ದಾಗೆ ಈ ಮಿನಿ ಎಟಿಎಂ ಅನ್ನೋದು ನಿಮ್ಮ ಹತ್ರ. ಓಕೆ. ನಂತರ ಡೈಲಿ ನೀಡ್ಸ್ ಅಂಡ್ ಬಿಲ್ ಪೇಮೆಂಟ್ಸ್. ನಿಮ್ಮ ಸುವಿಧಾ ಕೇಂದ್ರದಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕಾ? ಸೊ ಕಟ್ಟಬಹುದು. ಆ ಊರ್ನವರೆಲ್ಲ ನಿಮ್ಮ ಹತ್ರನೇ ಬಂದು ಕರೆಂಟ್ ಬಿಲ್ ಕಟ್ತಾರೆ. ಸೊ ಈ ರೀತಿ ಕರೆಂಟ್ ಬಿಲ್ ಕಟ್ಟೋದಕ್ಕೂ ನೀವು ಫೆಸಿಲಿಟಿ ಮಾಡ್ಕೊಡ್ಬೋದು. ವಾಟರ್ ಬಿಲ್ ಕಟ್ಕೊಡ್ಬೋದು, ಮೊಬೈಲ್ ರೀಚಾರ್ಜ್ ಮಾಡ್ಕೊಡ್ಬೋದು, ಗ್ಯಾಸ್ ಬಿಲ್ ಕಟ್ಕೊಡ್ಬೋದು ಮತ್ತು ಫಾಸ್ಟ್ಯಾಗ್ ರೀಚಾರ್ಜ್ ಕೂಡ ಮಾಡ್ಕೊಡ್ಬೋದು ನೀವು. ಓಕೆ. ಈ ರೀತಿ ಬಿಲ್ ಪೇಮೆಂಟ್ಸ್ ಕೂಡ ನೀವು ಮಾಡ್ಕೊಡ್ಬಹುದು. ನಂತರ ಟ್ರಾವೆಲ್ ಅಂಡ್ ಗೋರ್ಮೆಂಟ್ ಸರ್ವಿಸಸ್. ಟ್ರಾವೆಲ್ ಮತ್ತು ಗೋರ್ಮೆಂಟ್ ಸರ್ವಿಸಸ್ ಏನೆಲ್ಲ ಸಿಗುತ್ತೆ? ಟ್ರೈನ್ ಬುಕ್ ಮಾಡ್ಕೊಡ್ಬೋದು, ಫ್ಲೈಟ್ ಬುಕ್ ಮಾಡ್ಕೊಡ್ಬೋದು, ಬಸ್ ಮತ್ತು ಹೋಟೆಲ್ ಬುಕ್ ಮಾಡ್ಕೊಡ್ಬೋದು. ಓಕೆ. ನಂತರ ಪ್ಯಾನ್ ಕಾರ್ಡ್ ಹೊಸದು ಮಾಡ್ಕೊಡ್ಬೋದು, ಪ್ಯಾನ್ ಕಾರ್ಡ್ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಡ್ಬೋದು ಮತ್ತು ಪಾಸ್ಪೋರ್ಟ್ಸ್ಗೆ ಅಪ್ಲೈ ಮಾಡಬಹುದು. ಓಕೆ. ನಂತರ ಟ್ಯಾಕ್ಸಸ್ ಅಂಡ್ ಬಿಸ್ನೆಸ್, GST ಗೆ ರಿಜಿಸ್ಟ್ರೇಷನ್ ಮಾಡಬಹುದು, ITR ಫೈಲ್ ಮಾಡಬಹುದು ಮತ್ತು ಆಡಿಟ್ ಕೂಡ ಮಾಡಿಸ್ಕೋಬಹುದು. ಓಕೆ. ನಂತರ ಇನ್ಶೂರೆನ್ಸ್. ಇನ್ಶೂರೆನ್ಸ್ಗೆ ಬೇರೆ ಕಡೆ ಆದ್ರೆ ನೀವು ಸಪರೇಟ್ ಆಗಿ ಎಕ್ಸಾಮ್ ಬರ್ದು ಅದಕ್ಕೆ ಅಂತಾನೆ ಕ್ವಾಲಿಫಿಕೇಶನ್ಸ್ ಇರಬೇಕು, ಅದಕ್ಕೆ ಅಂತಾನೆ ನೀಡ್ಸ್ ಇರುತ್ತೆ, ಅದಕ್ಕೆ ಅಂತಾನೆ ಪೇಮೆಂಟ್ಸ್ ಇರುತ್ತೆ, ಅವೆಲ್ಲ ಮಾಡ್ಬೇಕಾಗುತ್ತೆ. ಇಲ್ಲಿ ಅದ್ಯಾವುದು ರಿಕ್ವೈರ್ಮೆಂಟ್ ಇಲ್ಲ. ಇವೆಲ್ಲ ರನ್ ಮಾಡ್ಬೇಕು ಅಂದ್ರೂ ನಿಮಗೆ ಡಿಫ್ರೆಂಟ್ ಆಗಿರೋ ಕ್ವಾಲಿಫಿಕೇಶನ್ಸ್, ಡಿಫ್ರೆಂಟ್ ಆಗಿರೋ ನೀಡ್ಸ್ ಇರುತ್ತೆ, ಅವೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಬಹಳ ಒಳ್ಳೆ ಒಂದು ಫೆಸಿಲಿಟಿ ನಮ್ಮ ಸಂಸ್ಥೆಯ ಸುವಿಧಾ ಕೇಂದ್ರ. ನೋಡಿ, ಇನ್ಶೂರೆನ್ಸ್ ಕಟ್ಟಬಹುದು, ಕಾರ್ ಇನ್ಶೂರೆನ್ಸ್ ಕಟ್ಟಬಹುದು, ಬೈಕ್ ಇನ್ಶೂರೆನ್ಸ್ ಕಟ್ಟಬಹುದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೂಡ ಕಟ್ಟಬಹುದು. ನಂತರ ನೋಡೋಣ ಇ ಕಾಮರ್ಸ್ ಅಂಡ್ ಎಜುಕೇಶನ್ ಮತ್ತು ಹೆಲ್ತ್. ಇ ಕಾಮರ್ಸ್, ಎಜುಕೇಶನ್ ಮತ್ತು ಹೆಲ್ತ್ ಯಾವ ರೀತಿ? ನೋಡಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನಿಮಗೆ ಗೊತ್ತಿರುತ್ತೆ. ಬಟ್ಟೆ ತಗೋತಾರೆ ಮಕ್ಕಳು. ಓಕೆ. ಆ ಇನ್ನೊಂದು ಮತ್ತೊಂದು ಮನೆಗೆ ಬೇಕಾಗಿರುವಂತ ಸಾಮಾನ್ ತಗೋತಾರೆ, ಟೇಬಲ್, ಚೇರು, ಲೈಟು, ಕ್ಲಾಕು, ಈ ರೀತಿ ಹಲವಾರು ಮನೆಗೆ ಬೇಕಾಗುವಂತ ಐಟಮ್ಸ್ ಎಲ್ಲ ಮಕ್ಕಳು ಅದರಲ್ಲೇ ಆರ್ಡರ್ ಮಾಡೋದು. ಸೊ ಆ ರೀತಿ ಫೆಸಿಲಿಟೀಸ್ ನೀವು ಈ ಒಂದು ಸುವಿಧಾ ಕೇಂದ್ರದಲ್ಲಿ ಪಡಿಬಹುದು. ತಗೊಂಡಿರುವಂತವ್ರು ಇದ್ರ ಮೂಲಕ ಆರ್ಡರ್ ಮಾಡಿ ತರಿಸಿ ಜನಕ್ಕೆ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಕಮಿಷನ್ ಸಿಗುತ್ತೆ. ಅದರಿಂದ ಅಮೆಝಾನ್, ಫ್ಲಿಪ್ಕಾರ್ಟ್ ಕಡೆಯಿಂದ ಕಮಿಷನ್ ಸಿಗುತ್ತೆ. ಜನರಿಗೆ ಅದು ಎಕ್ಸ್ಟ್ರಾ ಕಾಸ್ಟ್ ಆಗಲ್ಲ. ಜನರಿಗೆ ಆನ್ಲೈನ್ ಆಗಿ ಏನ್ ತೋರಿಸುತ್ತೋ ಅದೇ ರೇಟು, ಬಟ್ ನಿಮಗೆ ಎಕ್ಸ್ಟ್ರಾ ಕಮಿಷನ್ ಸಿಗುತ್ತೆ ಅವರಿಗೆ ನೀವು ಪರ್ಚೇಸ್ ಮಾಡಿ ಕೊಟ್ಟಿದ್ದಕ್ಕೆ. ಅವ್ರ ಹತ್ರ ನೀವು ಜನರ ಹತ್ರ ಇಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ₹1 ಎಕ್ಸ್ಟ್ರಾ ಇಸ್ಕೊಂಡಿಲ್ಲ ಅಂದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್ ಅವರೇ ನಿಮಗೆ ದುಡ್ಡು ಕೊಡ್ತಾರೆ. ಸೊ ಅವ್ರಿಗೆ ಬುಕ್ ಮಾಡ್ಕೊಟ್ರೇನೆ ನಿಮ್ಗೆ ದುಡ್ಡು ಕೊಡ್ತಾರೆ. ಸೊ ಈ ರೀತಿ ಫೆಸಿಲಿಟೀಸ್ ನಾನು ಪಕ್ಕದ ಮನೆಯವ್ರಿಗೆ ಬುಕ್ ಮಾಡ್ಕೊಟ್ರೆ ಅಲ್ಲಿಂದ ನಿಮ್ಗೆ ಯಾವ ದುಡ್ಡು ಬರಲ್ಲ, ₹1 ಬರಲ್ಲ. ಓಕೆ. ಬಟ್ ಸುವಿಧಾ ಕೇಂದ್ರದಲ್ಲಿ ನಿಮಗೆ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ಎಜುಕೇಶನ್ಗೂ ಸರ್ವಿಸಸ್ ಕೊಡ್ತಾರೆ ಸುವಿಧಾ ಕೇಂದ್ರದ ಮೂಲಕ. ನಮ್ಮ ಸಂಸ್ಥೆಯವರು ಈಗ ಹಳ್ಳಿಲಿ ಬಡ ಮಕ್ಕಳು ಇರ್ತಾರೆ, ಓದಕ್ಕಾಗೋದಿಲ್ಲ, ಅವರಿಗೆ ಫೆಸಿಲಿಟೀಸ್ ಇರಲ್ಲ, ಎಜುಕೇಶನ್ ಫೆಸಿಲಿಟೀಸ್. ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಎಜುಕೇಶನಲ್ ಫೆಸಿಲಿಟೀಸ್ ಏನ್ ಮುಂದೆ ಬರ್ತವೆ ಅವೆಲ್ಲ ಈ ಸುವಿಧಾ ಕೇಂದ್ರದ ಮೂಲಕ ನಿಮಗೆ ತಲುಪ್ತವೆ. ಅರ್ಥ ಆಯ್ತಾ? ನಂತರ ಹೆಲ್ತ್ ಬೆನಿಫಿಟ್ಸ್ ಕೂಡ, ಹೆಲ್ತ್ ಲೋ ಕಾಸ್ಟ್ ಅಲ್ಲಿ ಮೆಡಿಸಿನ್ಸ್ ಕೊಡ್ಬೇಕು ಅಂತ ಹೇಳಿದೀವಲ್ಲ, ಕೊಡ್ತೀವಿ ಅಂತ ಹೇಳಿದೀವಲ್ಲ, ಆ ವಿಚಾರನೂ ಕೂಡ ಈ ಸುವಿಧಾ ಕೇಂದ್ರದ ಮೂಲಕನೇ ರನ್ ಆಗುತ್ತೆ. ಸೊ ಈ ಒಂದು ಫೆಸಿಲಿಟೀಸ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ. ನಂತರ ಸುವಿಧಾ ಕೇಂದ್ರದ್ದು ಎಷ್ಟಾಗುತ್ತೆ ಅಮೌಂಟ್? ₹11,000 ಆಗುತ್ತೆ ಸರ್. ಓಕೆ. ₹11,000 ಆಗುತ್ತೆ. ಈ ಸುವಿಧಾ ಕೇಂದ್ರ ₹9,322 ಅದರ ಒಂದು ಪ್ರೈಸ್. ನಂತರ ₹1,678 GST. ಓಕೆ. ಸೊ ಈ ಸುವಿಧಾ ಕೇಂದ್ರ ತಗೊಂಡ್ರೆ ಏನ್ ಸಿಗುತ್ತೆ ನಮ್ಗೆ? ಒಂದು ಸಾಫ್ಟ್ವೇರ್ ಲೈಸೆನ್ಸಸ್ ಸಿಗುತ್ತೆ, ಟ್ರೈನಿಂಗ್ ಸಿಗುತ್ತೆ, ನಿಮಗೆ ಯಾರು ತಗೋತಾರೋ ಅಂತವ್ರಿಗೆ. ಓಕೆ. ಒಂದು ಲೈಸೆನ್ಸ್ ಸಿಗುತ್ತೆ, ಅಂದ್ರೆ ಅಗ್ರಿಮೆಂಟ್ ಕೂಡ ಸಿಗುತ್ತೆ ನಿಮ್ಗೆ ಸಂಸ್ಥೆ ಕಡೆಯಿಂದ. ಮತ್ತೆ ನಿಮ್ಗೆ ಒಂದು ಜೂಮ್ ಮೀಟಿಂಗ್ ಮೂಲಕ ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆ. ನಂತರ ಕಲೆಕ್ಷನ್ ಸೆಂಟರ್ ಮೂಲಕ ಸಪೋರ್ಟ್ ಸಿಗುತ್ತೆ, ಸಂಸ್ಥೆ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ. ಮತ್ತೆ ನಿಮಗೆ ಪ್ರೀಮಿಯಂ ಸರ್ವಿಸಸ್ ಇರುತ್ತೆ. ಇವೆಲ್ಲ ವಿಚಾರದಲ್ಲಿ ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ ಅವೆಲ್ಲ ವಿಚಾರದಲ್ಲಿ ನಿಮ್ಗೆ ಪ್ರೀಮಿಯಂ ಸರ್ವಿಸಸ್ ಇರುತ್ತೆ. ಮತ್ತೆ ನೀವು ಇದಕ್ಕೆ ಅಂತಾನೆ ಏನು ಹೊಸದಾಗಿ ಅಂಗಡಿ ಹಾಕಿ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಆಗುತ್ತೆ ಅಂದ್ರೆ ಮಾಡಿ, ನಿಮ್ ಕೈಲಿ ಶ್ರಮತೆ ಇದೆ, ನಿಮ್ಗೆ ಆಗುತ್ತೆ ಅಂದ್ರೆ ಮಾಡ್ಬೋದು ಅಂಗಡಿನ. ಇಲ್ಲ ಅಂದ್ರೆ ನಿಮ್ಮ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸರ್, ಏನೆಲ್ಲ ಬೇಸಿಕ್ ನೀಡ್ ಇದೆ, ಏನಿದೆ ಅಂತ ಹೇಳೋಣ. ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತೀನಿ ಅದನ್ನ. ಸೊ ಸುವಿಧಾ ಕೇಂದ್ರ ಮಾಡೋದ್ರಿಂದ ನೀವು ಕನಿಷ್ಠ ಅಂದ್ಕೊಂಡ್ರೆ
ಪರ್ ಡೇ 50 rupees ಬಂತು ಒಂದು ಸುವಿಧಾ ಕೇಂದ್ರದಿಂದ ಅಂದ್ರೆ ಇದು ಸಂಸ್ಥೆಗೆ ಬೇರೆ ಮಿನಿಮಮ್ ಸುಮ್ನೆ ಹಾಗೆ ಒಂದು ಕ್ಯಾಲ್ಕುಲೇಷನ್ಸ್ ಅಷ್ಟೇ. ಓಕೆ, ಒಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಓಕೆ, ಒಂದು ಒಂದು ಜಿಲ್ಲೆಗೆ ಒಂದು 150 ಸುವಿಧಾ ಕೇಂದ್ರ ಇತ್ತು ಅಂದ್ರೆ ದಿನಕ್ಕೆ ಬರೀ 50 ರೂಪಾಯಿ ಒಂದು ಸುವಿಧಾ ಕೇಂದ್ರದಿಂದ ಬಂದ್ರೆ 7,500 ರೂಪಾಯಿ ಪರ್ ಡೇ. ಆ ರೀತಿ 2,25,000ವರೆಗೂ ಒಂದು ನಮ್ಮ ಸಂಸ್ಥೆಗೆ, ಕಲೆಕ್ಷನ್ ಸೆಂಟರ್ಗೆ ಈ ರೀತಿ ಆ ಅಮೌಂಟ್ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜಸ್ಟ್ ಈ 50 rupees ಪರ್ ಡೇ ಲೆಕ್ಕಾಚಾರದಲ್ಲಿ ತಗೊಂಡ್ರು 2,25,000 ರೂಪಾಯಿ ಜನರೇಟ್ ಆಗುತ್ತೆ. ಸೊ ಸ್ಮಾಲ್ ಅಮೌಂಟ್ ಇರ್ಬೋದು, ಅದು 150 ಕಲೆಕ್ಷನ್ ಸೆಂಟರ್ ಇಂದ ಅಷ್ಟು ಹ್ಯೂಜ್ ಅಮೌಂಟ್ ಆಗಿ ಕಾಣುತ್ತೆ. ಓಕೆ, ಸೊ ಇದನ್ನ ರೀಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಎಷ್ಟು ಏನು ಎತ್ತ ಅನ್ನೋದು ನೀಟಾಗಿ ಹೇಳ್ತಾರೆ. ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಷ್ಟೇ. ಈ ರೀತಿ ಒಂದು 50 rupees ಪರ್ ಡೇ ಒಂದು ಕಲೆಕ್ಷನ್ ಸೆಂಟರ್ ಅಂದ್ರೆ ಒಂದು ಸುವಿಧಾ ಸೆಂಟರ್ ಇಂದ ಕರೆಕ್ಟ್ ಆಯ್ತು ಅಂದ್ರೆ ಅದು ಎಷ್ಟಾಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಓಕೆ, ನೆಕ್ಸ್ಟ್ ಈ ಸುವಿಧಾ ಕೇಂದ್ರ ತಗೊಂಡ್ರೆ ಇನ್ನೂ ಏನಿದೆ ಸರ್? ಇಷ್ಟೊತ್ತು ನೋಡಿದ್ರಿ ನೀವು ಆನ್ಲೈನ್ ಸರ್ವಿಸಸ್. ಓಕೆ, ಆನ್ಲೈನ್ ಸರ್ವಿಸಸ್ ಏನೆಲ್ಲ ಸಿಗುತ್ತೆ ನೋಡಿದ್ರಿ. ಓಕೆ, ಅದು ಬಿಟ್ಟು ಮಕ್ಕಳಿಗೆ ಎಜುಕೇಶನ್ಗಾಗಿ ಏನ್ ಸಿಗುತ್ತೆ ನೋಡಿದ್ರಿ. ನಂತರ ಮೆಡಿಸಿನ್ ವಿಚಾರವಾಗಿ ಏನ್ ಸಿಗುತ್ತೆ ನೋಡಿದ್ರಿ. ಇದಿಷ್ಟು ಬಿಟ್ಟು ಇನ್ನೂ ಏನಾದ್ರೂ ಇದೆಯಾ? ಎಸ್, ಡೆಫಿನೆಟ್ಲಿ ಬಹಳ ಒಂದು ಒಳ್ಳೆ ವಿಚಾರ ಇದೆ. ಇದಿಷ್ಟು ಬಿಟ್ಟು ಏನು, ಒಂದು FMCG. ಓಕೆ, ಸೊ ಇದೇನಂದ್ರೆ ವಿಚಾರ, ಈಗ ನಿಮ್ಗೆ ರೂರಲ್ ಏರಿಯಾದಲ್ಲಿ ಪ್ರತಿಯೊಬ್ರು ಸೋಪು, ಪೇಸ್ಟು, ಬ್ರಷು, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಅಂಗಡಿಲಿ ಸಿಗುವಂತ ಈಗ ಸಕ್ಕರೆ, ಎಣ್ಣೆ, ಅಡಿಗೆ ಮಾಡೋ ಎಣ್ಣೆ ಪ್ರತಿಯೊಂದು ಬೈ ಮಾಡಿರ್ತಾರ ಅಂಗಡಿಲಿ. ಸೊ ಅವನ್ನ ಈಗ ಒಂದು ಎಕ್ಸಾಂಪಲ್ಗೆ ಒಂದು ಸೋಪ್ ತಗೊಳ್ಳಿ. ಓಕೆ, ಒಂದು ಲೈಫ್ ಬೈ ಸೋಪ್ ತಗೊಂಡ್ರಿ ಅಂದ್ರೆ ಅದು 10 ರೂಪಾಯಿ ಇದೆ ಅಂದ್ರೆ ನಮ್ಮ ಸಂಸ್ಥೆಯವರು ಏನ್ ಮಾಡ್ತಾರೆ, ಸೀದಾ ಫ್ಯಾಕ್ಟರಿಯಿಂದ ಅವನ್ನ ಬಲ್ಕ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ತಾರೆ. ಓಕೆ, ಬಲ್ಕ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ನಿಮಗೆ ಬೇರೆ ಕಡೆ ಆದ್ರೆ ಅದ್ರ ನಡುವೆ ರಿಟೈಲರ್ಸ್ ಅವರು ಇವರು ಅಂತ ಬರ್ತಾರೆ. ಇಲ್ಲಿ ಅದ್ಯಾರು ಬರಲ್ಲ. ಓಕೆ, ಮಧ್ಯವರ್ತಿ ಇರಲ್ಲ. ಸೀದಾ ಫ್ಯಾಕ್ಟರಿ, ಜೀವನದ ಸಂಸ್ಥೆ, ಸುವಿಧಾ ಕೇಂದ್ರ, ಮೂರೇನೆ. ಓಕೆ, ಸೊ ಅಂತ ಸಾಮಾನುಗಳನ್ನ 10 ರೂಪಾಯಿಗೆ ಬೇರೆ ಅಂಗಡಿಯವ್ರು ಮಾಡ್ತಾರೆ ಅಂದ್ರೆ ನೀವು ಅದನ್ನ 8.25 ಇಲ್ಲ 9 ರೂಪಾಯಿಗೆ ಮಾರೋ ರೀತಿ ನಮ್ಮ ಸಂಸ್ಥೆ ನಿಮಗೆ ಐಟಮ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ನಿಮಗೂ ಲಾಭ ಸಿಕ್ಕಿದ ನಂತರ ನೀವು 8.25 ಇಲ್ಲ 9 ರೂಪಾಯಿಗೆ ಮಾರೋ ರೀತಿ ನಮ್ಮ ಸಂಸ್ಥೆ ಪ್ರೊವೈಡ್ ಮಾಡುತ್ತೆ. ಆಗ ಅಲ್ಲಿಗೆ ಹೋಗೋ ಜನ ಎಲ್ರು ನಿಮ್ಮ ಹತ್ರ ಬರ್ತಾರೆ. ಸೊ ಇದು ಬಹಳ ಒಳ್ಳೆ ಬೆನಿಫಿಟ್ ಆಗುತ್ತೆ ನಿಮ್ಗೆ, ಒಂದು ಒಳ್ಳೆ ಇನ್ಕಮ್ ಮಾಡೋದಕ್ಕೆ. ಸೊ ಸುವಿಧಾ ಕೇಂದ್ರ ಏನ್ 11,000 ಕೊಡ್ತೀರಾ, ಈ ಫೆಸಿಲಿಟಿ ಕೂಡ ಅದರಲ್ಲೇ ಇರುತ್ತೆ. ಸೊ ಸೀದಾ ಒಂದು ಫ್ಯಾಕ್ಟರಿಯಿಂದ ಸೀದಾ ಸುವಿಧಾ ಕೇಂದ್ರಕ್ಕೆ ಇದನ್ನ ಬಹಳ ಒಳ್ಳೆ ಯೂಟಿಲೈಸ್ ನೀವು ಮಾಡ್ಕೋಬಹುದು. ನಂತರ ಇನ್ನೊಂದು ವಿಚಾರ ಇದೆ ರೈತರಿಗೆ ಏನು, ಈಗ ರೈತರಿಗೆ ಬಹಳ ಅವ್ರು ಬೆಳೆದಿರೋಂತ ಬೆಳೆಗೆ ಬಹಳ ಒಂದು ಒಳ್ಳೆ ಬೆಲೆ ಸಿಗ್ತಾ ಇರಲ್ಲ. ಸೊ ಸ್ಟಿಲ್ ಅವರು ಅದೆಷ್ಟೇ ಇದ್ರೂನು ಕಣ್ಣಲ್ಲಿ ನೀರ್ ಹಾಕೊಂಡು ಅದೇ ಬೆಲೆಗೆ ಕೊಟ್ಟು ಬರ್ತಾರೆ. ಸೊ ಅದು ನಮ್ಮ ಸಂಸ್ಥೆ ಸಾಲ್ವ್ ಮಾಡೋದಕ್ಕೆ. ಸೊ ರೈತರಿಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಟು ಒಂದು ಒಳ್ಳೆ ಬೆಲೆಯನ್ನ ಸಿಟಿಗೆ ಟ್ರಾನ್ಸ್ಪೋರ್ಟ್ ಮಾಡುವಂತ ಜವಾಬ್ದಾರಿ ನಮ್ಮ ಸಂಸ್ಥೆ ತಗೊಳುತ್ತೆ. ಓಕೆ, ಅದರ ನಡುವೆ ಸುವಿಧಾ ಸೆಂಟರ್ನವ್ರು ಇರ್ತಾರೆ. ಸೊ ಈ ರೀತಿ ರೈತರಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ಜೊತೆಗೆ ಒಳ್ಳೆ ಕ್ವಾಲಿಟಿ ಫಾರ್ಮರ್ಸ್ ಏನ್ ಉತ್ಪಾದನೆ ಇರುತ್ತೆ ಅದನ್ನ ಸಿಟಿಗೂ ಕೂಡ ತಲುಪಿಸಬಹುದು. ಇದನ್ನ ನಮ್ಮ ಸಂಸ್ಥೆ ಮಾಡಿಕೊಡುತ್ತೆ. ಜೊತೆಗೆ ಆ ರೈತರಿಗೆ ಫರ್ಟಿಲೈಸರ್ಸ್ ಏನ್ ಬಳಸ್ತಾರೆ ಅವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಕೆಮಿಕಲ್ಸ್ ನ ನೀವು ಹೊಲಕ್ಕೆ ಏನ್ ಬಳಸ್ತೀರಾ ಅದು ಪಾಯ್ಸನ್ ಫ್ರೀ ಕೆಮಿಕಲ್ಸ್ ನ ನಮ್ಮ ಸಂಸ್ಥೆ ನಿಮಗೆ ಪ್ರೊವೈಡ್ ಮಾಡೋ ಆಲೋಚನೆಯಲ್ಲಿದೆ. ಅದನ್ನ ನಮ್ಮ MD ಸರ್ ಲಾಸ್ಟ್ ವೀಕ್ ಅಲ್ಲಿ ಈ ಫರ್ಟಿಲಿಸಿಟೀಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಒಂದು ಲೀಡರ್ಸ್, ಟಾಪ್ ಇಂಡಿಯಾ ಲೆವೆಲ್ ಅಲ್ಲಿ ಟಾಪ್ ಕಂಪನೀಸ್ ಜೊತೆ ಮಾತಾಡಿದರೆ ನಮ್ಮ MD ಸರ್. ಸೊ ಆ ಒಂದು ಪಾಯ್ಸನ್ ಫ್ರೀ ಕೆಮಿಕಲ್ಸ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇಕಾಗುವಂತ ಫರ್ಟಿಲೈಸರ್ಸ್ ಮತ್ತೆ ನಿಮಗೆ ಬೇಕಾಗುವಂತ ಔಷಧಿಗಳು ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಚೀಪ್ ವ್ಯಾಲ್ಯೂನಲ್ಲೂ ಸಿಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ನಮ್ಮ ರೈತರಿಗೋಸ್ಕರ ನಮ್ಮ ಸಂಸ್ಥೆ ಮಾಡ್ತಿರುವಂತದ್ದು. ಓಕೆ ಓಕೆ
ಸೊ ಸುವಿಧಾ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ಏನ್ ಗೊತ್ತಿರ್ಬೇಕು, ತಗೊಳ್ಳೋ ಅಂತವ್ರಿಗೆ ಏನ್ ಎಲಿಜಿಬಿಲಿಟಿ ಇರಬೇಕು. ಕನಿಷ್ಠ 10ನೇ ಕ್ಲಾಸು ಇಲ್ಲ 12ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಓಕೆ, ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು. ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಎಜುಕೇಶನ್ ಇರುವಂತವ್ರಿಗೆ ಕೊಟ್ರೇನೆ ಇಲ್ಲಿರೋಷ್ಟು ವಿಚಾರ ತಿಳ್ಕೊತಾರೆ, ಬೇರೆಯವ್ರಿಗೆ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಅವರಿಗೆ ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಬೇರೆ ಮಿನಿಮಮ್ ಎಜುಕೇಶನ್ ಮಾಡಿರ್ಬೇಕು, ಅದು 10th or 12th ಪಾಸ್ ಆಗಿರ್ಬೇಕು. ಓಕೆ, ನಂತರ ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಒಂದು ಪ್ರಿಂಟರ್ ಇರಬೇಕು ಮತ್ತು ಇಂಟರ್ನೆಟ್ ಫೆಸಿಲಿಟಿ ಇರಬೇಕು. ಓಕೆ, ನೆಕ್ಸ್ಟ್ ಒಂದು ಜನರಲ್ ನಾಲೆಡ್ಜ್ ಇರಬೇಕು, ಕಂಪ್ಯೂಟರ್ ಹೇಗ್ ಬಳಸೋದು, ಇಂಟರ್ನೆಟ್ ಆನ್ಲೈನ್ ಸರ್ವಿಸಸ್ ಹೇಗ್ ಕೊಡೋದು ಅಂತ. ಅರ್ಥ ಆಯ್ತಾ? ನಂತರ ಇದು ನೀವು ಅಂಗಡಿ ಆದ್ರೂ ಮಾಡ್ಬೋದು, ಮನೆಯಿಂದ ಆದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ಇದಾಗಿರುತ್ತೆ ನಿಮಗೆ ಎಲಿಜಿಬಿಲಿಟೀಸು. ಇವನ್ನ ಆರಾಮಾಗಿ ನೀವು ಪಾಸ್ ಮಾಡ್ಬೋದು. ಇದನ್ನ ಇಟ್ಕೊಂಡು ನೀವು ಸುವಿಧಾ ಕೇಂದ್ರ ಇದಿಷ್ಟು ವಿಚಾರ ಇವಾಗ ತಿಳ್ಕೊಂಡ್ರಲ್ಲ, ಅದಷ್ಟನ್ನು ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಒಂದು ಬಾರಿ ನೀವು ಸುವಿಧಾ ಕೇಂದ್ರ ತಗೊಂಡ್ರಿ ಅಂದ್ರೆ ಅದು ನಾನ್ ರಿಟರ್ನಬಲ್ ಅಮೌಂಟ್. ಸೊ ಯೋಚನೆ ಮಾಡಿ, ಎಸ್ ನಾನಿಲ್ಲಿ ನನಗೆ ಟೈಮ್ ಇರುತ್ತೆ, ನಮ್ಮ ಊರಲ್ಲಿ ನಾನು ಸ್ಟಾರ್ಟ್ ಮಾಡಬಲ್ಲೆ, ಇಲ್ಲಿರೋ ಅಷ್ಟು ಜನಕ್ಕೆ ನಾನು ಇದನ್ನ ತಿಳಿಸ್ಬಿಟ್ಟು ನೀಟಾಗಿ ನಡೆಸ್ಕೊಂಡು ಇನ್ಕಮ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ತಗೊಳ್ಳಿ. ಓಕೆ, ತಗೊಂಡ ನಂತರ ಏನಾದ್ರೂ ಅನಿವಾರ್ಯ 1 ವರ್ಷದವರೆಗೂ ನೀವು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಸೊ ಅದನ್ನ ಬೇರೆಯವರಿಗೆ ಕೊಡೋ ಒಂದು ಸಾಧ್ಯತೆ ಇರುತ್ತೆ ನಿಮ್ಮ ಸುವಿಧಾ ಕೇಂದ್ರದ. ಯಾಕೆ? ಸುವಿಧಾ ಕೇಂದ್ರದ ಮೂಲಕ ರೂರಲ್ ಏರಿಯಾಸ್ ಡೆವಲಪ್ ಆಗ್ತವೆ, ಅಲ್ಲಿರೋ ಜನಕ್ಕೆ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಸಿಗುತ್ತೆ. ಅದನ್ನ ನೀವು ಸ್ಟಾರ್ಟ್ ಮಾಡದಿರೋ ಕಾರಣ ಅವರು ಡೆವಲಪ್ ಆಗೋದು ನಿಲ್ಬಾರ್ದು. ಅದೊಂದು ಕಾರಣಕ್ಕೆ ನೀವೇನಾದ್ರೂ 1 ವರ್ಷ ಆದ್ರೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಸುವಿಧಾ ಕೇಂದ್ರನ ಅದನ್ನ ಬೇರೆಯವ್ರಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಸೊ ತಗೊಳ್ತಿದ್ದೀರಾ ಅಂದ್ರೆ ಯೋಚನೆ ಮಾಡಿ ತಗೊಳ್ಳಿ, ತಗೊಂಡ್ಮೇಲೆ ಸ್ಟಾರ್ಟ್ ಮಾಡಿ. ಅರ್ಥ ಆಯ್ತಾ? ಓಕೆ, ಇಷ್ಟು ವಿಚಾರ ಗೊತ್ತಾಯ್ತು ನಿಮ್ಗೆ. ಓಕೆ, ಇವಾಗ್ಲೇ ನೀವು ಯೋಚನೆ ಮಾಡಿ ಒಂದು ನಾಳೆ ಇಲ್ಲ ನಾಡದಲ್ಲಿ ಓಪನ್ ಆಗುತ್ತೆ, GD/GPay ಆಪ್ ಮೂಲಕ ಸುವಿಧಾ ಕೇಂದ್ರನ ತಗೋಬಹುದು. ಓಕೆ, ಇಷ್ಟು ವಿಚಾರ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಏನಾದ್ರೂ ಇದ್ರೆ ಕೇಳ್ಬೋದು. ಓಕೆ, ನಂತರ ಪ್ರಾಜೆಕ್ಟ್ ವಿಚಾರ ಡಿಸ್ಕಸ್ ಮಾಡೋದಿದೆ. ಅದ್ರ ನಡುವೆ ಲೀಡರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ನಂತರ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಮಾತಾಡೋದಿದೆ. ಓಕೆ, ಎಸ್, ಯಾರಾದ್ರೂ ಏನಾದ್ರೂ ವಿಚಾರ ಇಡ್ತೀರಾ ಅಂತ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಬಹುದು. ಶರ್ಬಾಯ್ ಸರ್, ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದೀನಿ, ಮಾತಾಡ್ಬೋದು ಸರ್.